ಇತ್ತೀಚೆಗೆ ನಾನು ಪೆನುಗೊಂಡದಲ್ಲಿ ಇರತಕ್ಕಂತಹ ಶ್ರೀ ಲಕ್ಷ್ಮೀಕಾಂತ ತೀರ್ಥರ ಬೃಂದಾವನಕ್ಕೆ ಭೇಟಿ ನೀಡಿದ್ದೆ. ಇವರು ವ್ಯಾಸರಾಜ ಗುರು ಪರಂಪರೆಯಲ್ಲಿ ಬಂದಂತಹ 15ನೇ ಪೀಠಾಧಿಪತಿಗಳಾಗಿದ್ದು, ಇವರು 1584ರಿಂದ 1594ರವರೆಗೆ ತಮ್ಮ ಜೀವಿತಾವಧಿಯಲ್ಲಿ ಪೀಠವನ್ನು ಅಲಂಕರಿಸಿದ್ದಂತಹ ಮಹಾನುಭಾವರು. ಇವರು ಶ್ರೀ ವ್ಯಾಸರಾಜರ ಶಿಷ್ಯ ಪರಂಪರೆಯಲ್ಲಿ ಇದ್ದಂಥವರು. ಇವರು ಪೂರ್ವಾಶ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ತನಕ ಸಚಿವ ಸಂಪುಟದ ಸಲಹೆಗಾರರಾಗಿದ್ದು, ತಾಳಿಕೋಟೆಯ ಯುದ್ಧದ ನಂತರ ರಾಜಧಾನಿಯನ್ನು ಹಂಪೆಯಿಂದ ಪೆನುಗೊಂಡಗೆ ಸ್ಥಳಾಂತರ ಮಾಡಿ ರಾಜ ಪರಿವಾರವನ್ನು ರಕ್ಷಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದರು ಎನ್ನಲಾಗುತ್ತದೆ. ನಂತರ 1584ರಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಇವರು ರಾಮತೀರ್ಥರು ಅಲ್ಲಿನ ಪೀಠಾಧಿಪತ್ಯವನ್ನು ವಹಿಸಿದರು ಎನ್ನಲಾಗುತ್ತದೆ. ಭಕ್ತ ಸಮೂಹವನ್ನು ಹೊಂದಿದ್ದು, ಅವರು ಪೆನುಗೊಂಡದಲ್ಲಿ ಬೃಂದಾವನಸ್ಥರಾಗಿ ಅಲ್ಲಿನ ಭಕ್ತ ಸಮೂಹವನ್ನು ಉದ್ಧರಿಸುತ್ತಿದ್ದಾರೆ. ಲಕ್ಷ್ಮೀಕಾಂತ ಗುರುಂ ವಂದೇ ಲಕ್ಷ್ಮಣಾರ್ಯಂ ಅಹಂ ಸದಾ ರಕ್ಷಿತಾನ್ ಸ್ವೇನ ಕುರ್ವಾಣಾಂ ಲಕ್ಷ್ಮೀಶಾನ್ ಭಿಕ್ಷುಕಾನಪಿ. ಅಂದರೆ ಈ ಶ್ಲೋಕದ ಅರ್ಥ, ಶ್ರೀ ಲಕ್ಷ್ಮೀಕಾಂತ ಗುರುಗಳ ಆಶೀರ್ವಾದ ಹೊಂದಿದ್ದರೆ ಬಡವನಾದವನು ಶ್ರೀಮಂತನಾಗುತ್ತಾನೆ ಹಾಗೂ ಅಹಂಕಾರ ತೋರಿದಂಥವನು ಭಿಕ್ಷುಕನಾಗುತ್ತಾನೆ ಎಂಬ ಉಕ್ತಿ ಉಂಟು. ಇಂತಹ ಮಹಾನುಭಾವರ ಚರಿತ್ರೆ ಹಾಗೂ ಅವರ ಸ್ಥಳದ ಮಹಿಮೆ ಮತ್ತು ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ. ಈ ಚಾನೆಲ್ನಲ್ಲಿ ಹಲವು ಸಾಂಸ್ಕೃತಿಕ ಮತ್ತು ಗುರು ಪರಂಪರೆಗಳ ಸ್ಥಳಗಳನ್ನು ಸಂದರ್ಶಿಸಿ ಅದರ ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಈ ಚಾನೆಲನ್ನು ದಯಮಾಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಹರಿಸಬೇಕೆಂದು ಕೋರುತ್ತೇನೆ. ಇದೇ ಶ್ರೀ ಲಕ್ಷ್ಮೀಕಾಂತ ತೀರ್ಥರ ಬೃಂದಾವನ ಇರುವ ಸ್ಥಳ. ಇದು ಪೆನುಕೊಂಡ ನಿಲ್ದಾಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇದೆ. ಇದೇ ಶ್ರೀ ಲಕ್ಷ್ಮೀಕಾಂತ ತೀರ್ಥರ ದಿವ್ಯ ಬೃಂದಾವನ. ಈಗ ಪಂಚಾಮೃತ ಅಭಿಷೇಕ ನಡೆಯುತ್ತಿದೆ. ನಾವು ಹೋದಾಗ ಇಲ್ಲಿ ಪಂಚಾಮೃತಾಭಿಷೇಕ ನಡೆಯುತ್ತಿತ್ತು.
ಅಲಂಕಾರ, ದಿವ್ಯ ಬೃಂದಾವನಕ್ಕೆ ಅಲಂಕಾರವಾಗಿದೆ. ಇದು ಬೃಹತಿ ಯಜ್ಞದ ಸಲುವಾಗಿ ಮಾಡಿಕೊಂಡಂತಹ ಒಂದು ಕಲಶಗಳ ಒಂದು ನೋಟ. ಬೃಹತಿ ಯಜ್ಞಕ್ಕಾಗಿ ಸಿದ್ಧತೆ ನಡೆಯುತ್ತಿದೆ. ಇಲ್ಲಿ ಬೃಹತಿ ಯಜ್ಞಕ್ಕೆ ಬಂದಂತಹ ಮಾತೋಶ್ರೀಯೊಬ್ಬರು ಈ ದಿವ್ಯ ಬೃಂದಾವನದ ಮಹಿಮೆಯನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಮಾಡಿದ್ರು ಅಂದ್ರೆ ಮೀಟರ್ ಗೇಜಿಂದ ಬ್ರಾಡ್ ಗೇಜ್ ಕನ್ವರ್ಟ್ ಮಾಡಿದ ಕಾಲಕ್ಕೆ ಟ್ರ್ಯಾಕ್ ಈಗ ಹೋಯ್ತು, ಇದಕ್ಕೆಲ್ಲ ಈಗ ಹೋಯ್ತು. ಬೆಳಿಗ್ಗೆ ಟ್ರ್ಯಾಕ್ ಹಾಕೋಗ್ತಾರೆ, ಮತ್ತೆ ನೆಕ್ಸ್ಟ್ ಡೇ ನೋಡಿದ್ರೆ ಪಕ್ಕಿಗೆ ಹೋಗುತ್ತೆ, ಸೇಮ್ ರಿಪೀಟ್ ಆಯ್ತಂತೆ. ವಾಟ್ ಈಸ್ ಹ್ಯಾಪನಿಂಗ್ ಅಂತ ಅವಾಗೆಲ್ಲ ನೋಡಿದ್ರೆ ಇವರು ಅದಕ್ಕೆ ಅದು ಪಕ್ಕಿಗೆ ಅಂದ್ರೆ ಅದು ಅವರ ಸ್ಮಾಲ್ ಇದು. ಇನ್ನೊಂದು ಇಲ್ಲಿ ನಮ್ಮ ಉತ್ತರಾದಿ ಮಠ ಪರಂಪರನಾಗೆ ವೇದವ್ಯಾಸ ತೀರ್ಥರು ಅಂತ ಇದ್ದಾರೆ. ಅವರು ವಿಶೇಷ ಏನಂದ್ರೆ ಬ್ರಹ್ಮಚರ್ಯ ಎಲ್ಲರಿಗೂ ಅವಸರ. ಬ್ರಹ್ಮಚರ್ಯ ಅಂದ್ರೆ ನಾವೇನು ಅನ್ಕೊಂತೀವಿ, ಮದುವೆ ಮಾಡ್ಕೊಳ್ದಾಗ ಇರೋರಿಗೆ ಯಾರನ್ನ ಹಾಗಲ್ಲ, ಮದುವೆ ಮಾಡ್ಕೊಂಡವ್ರಿಗೆ ಕೂಡ ಬ್ರಹ್ಮಚರ್ಯ ಇಂಪಾರ್ಟೆಂಟ್, ಎಲ್ಲರಿಗೂ ಬ್ರಹ್ಮಚರ್ಯ ಇಂಪಾರ್ಟೆಂಟ್. ವಿಶೇಷವಾಗಿ ಬ್ರಹ್ಮಚರ್ಯವನ್ನ ನಮಗೆ ಕೊಡಬೇಕು, ಇಲ್ಲ ನಮ್ಗೆ ಬೇಕು, ನಾವು ಪಾಟಿಸ್ಬೇಕು ಅಂತ ಅನ್ಕೊಂಡ್ರೆ ನಾವು ವೇದವ್ಯಾಸ ತೀರ್ಥರನ್ನ ನಮಸ್ಕಾರ ಮಾಡ್ಕೋಬೇಕು. ಬ್ರಹ್ಮಚರ್ಯ ಇಲ್ದಾಗಿದ್ರೆ ಸಾಧನ ಇಲ್ಲ, ಸಾಧನ ಆತಂಕ ಆಗತ್ತೆ. ಬ್ರಹ್ಮಚರ್ಯ ಇರಬೇಕು. ಬ್ರಹ್ಮಚರ್ಯ ಇಲ್ದ ಇದ್ರೆ ಸಾಧನ ಆಡಕ್ಕೆ ಅಂದ್ರೆ ಯಾವಾಗ ಯಾವ ಕೆಲಸ ಎಲ್ಲಿ ಹೇಗೆ ಮಾಡಬೇಕು ಹಾಗೇ ಮಾಡೋದನ್ನ ಬ್ರಹ್ಮಚರ್ಯ ಅಂತಾರೆ. ಯಾರು ಸರಿ ಮಾಡಬೇಕೋ ಅವ್ರು ಸರಿ ಮಾಡಬೇಕು, ಅದನ್ನ ಬ್ರಹ್ಮಚರ್ಯ ಅಂತಾರೆ. ಸೊ ಇದೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಇವೆಲ್ಲ ಸಾಧನ ಆಗ್ಬೇಕಂದ್ರೆ ವೇದವ್ಯಾಸ ತೀರ್ಥರ ವಿಶೇಷ ಅನುಗ್ರಹ ನಮ್ಗೆ ಇರಬೇಕು. ನಿಮ್ಗೆಲ್ಲ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ಬ್ರಹ್ಮಚರ್ಯವಾಗಿ, ನಂದಂಗೂ ಆಗೋಯ್ತು. ನೆಕ್ಸ್ಟ್ ಜನರೇಷನ್ ಬ್ರಹ್ಮಚರ್ಯವಾಗಿದ್ರೆ ಕಂಟ್ರಿ ಬಹಳ ಚೆಂದಾಗಿರ್ತದೆ. ಧರ್ಮದಿಂದ ಮತ್ತ 3 ಪಾದ, ಇವಾಗ 1 ಪಾದನ ನಡೀತಾ ಇದೆ, ಧರ್ಮ 4 ಪಾದನ ನಡಿಬೇಕಂದ್ರೆ ನೆಕ್ಸ್ಟ್ ಜನರೇಷನ್ ಅವರು ವಿಶೇಷವಾಗಿ ಅವ್ರ ಆಶೀರ್ವಾದ ಮಾಡಬೇಕು. ಇದೆಲ್ಲ ನಾನು ಹೇಳಿಲ್ಲ, ಸತ್ಯಾತ್ಮ ತೀರ್ಥರು ಉಗಾದಿ ಕಾಲಕ್ಕೆ ಇದು ಹೇಳಾರೆ, ಅದೇ ನಿಮ್ಗೆ ಹೇಳಿನಿ, ಯಾಕಂದ್ರೆ ನೀವು ಬಂದಿಲ್ಲ.